ರಮ್ಯಾ ಏನ್ ಗೊತ್ತಾ ರಮ್ಯಾ ಏನು ಇವತ್ ನಾವು ಲೈಫ್ ಚೇಂಜ್ ಆಗೋ ರೆಸಿಪಿ ಮಾಡ್ತಾ ಇದ್ವಿ. ಲೈಫ್ ಚೇಂಜ್ ನಾವ್ ಮಾಡ್ತಿದ್ವಿ ಇವತ್ತು ಬ್ರೆಡ್ ಕಸ್ಟರ್ಡ್ ತಾನೆ. ಹೌದು, ಸ್ವೀಟ್ ತಿಂದು ಮೂಡ್ ಚೇಂಜ್ ಆಗುತ್ತೆ, ಹಂಗೆ ಅದೇ ಅಲ್ವಾ ಲೈಫ್ ಚೇಂಜ್ ಆಗೋದು. ನಮಸ್ಕಾರ, ನಾನು ರಮ್ಯಾ. ನಾನು ಸಹನಾ ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ದು ಫಸ್ಟ್ ವ್ಲಾಗ್. ಸೊ ನಾವು ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಇವತ್ತು ನಾವು 5 ಸ್ಟಾರ್ ಹೋಟೆಲ್ ರೇಂಜ್ ಗೆ ಬ್ರೆಡ್ ಕಸ್ಟರ್ಡ್ ಮಾಡ್ತಾ ಇದೀವಿ. ಬಜೆಟ್ 50 ರೂಪೀಸ್ ಅಷ್ಟೇನೆ. ಸೊ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತಂದ್ರೆ ಕಸ್ಟರ್ಡ್ ಪೌಡರ್, ಉಲ್ಟಾ ತೋರಿಸ್ಬೇಕು, ಕಸ್ಟರ್ಡ್ ಪೌಡರ್, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಡ್ರೈ, ನಮ್ಮ ಹತ್ರ ಡ್ರೈ ಫ್ರೂಟ್ಸ್ ಗೆ ಬಜೆಟ್ ಇಲ್ಲ, ನಾವು ಬಡವರು, ಅದಕ್ಕೋಸ್ಕರ ಬಾದಾಮ್ ಮಿಕ್ಸ್. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. ಹಾಲು, ಸಕ್ಕರೆ ಅಂಡ್ ಬ್ರೆಡ್ ನ ರೋಸ್ಟ್ ಮಾಡೋದಕ್ಕೆ ಬಟರ್. ರಮ್ಯಾ ಏನ್ ಗೊತ್ತಾ ರಮ್ಯಾ, ಯಾರು ಡಯಟಲ್ಲಿ ಇರ್ತಾರೆ ಅವರೆಲ್ಲ ವಿಡಿಯೋನ ಸ್ಕಿಪ್ ಮಾಡ್ಬೇಕಷ್ಟೇ. ಫಸ್ಟ್ ನಾವಿವತ್ತು ಇವಾಗ ಹಾಲ್ನ ಹೀಟ್ ಮಾಡ್ಕೊಬೇಕು. ಸ್ಟವ್ ಹಚ್ಬೇಕಾನೆ ಫಸ್ಟ್. ಆಯ್ತು ಬಿಡಮ್ಮ, ಹಚ್ತೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಲೋ ಫ್ಲೇಮ್ ನಲ್ಲಿ ಇಟ್ಕೊಬೇಕು. ಕಟ್ ಮಾಡಿ. ಕಸ್ಟರ್ಡ್ ಪೌಡರ್ ನ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಹಾಲು ಇತ್ತು, ಅದಕ್ಕೆ ಕೋಲ್ಡ್ ಹಾಲ್ನ ಯೂಸ್ ಮಾಡ್ಬೇಕು. ಇದನ್ನ ನಾವು ಹೀಟ್ ಮಾಡ್ಕೊಳ್ಳೋಣ. ಸೊ ಆಫ್ಟರ್ ದಟ್ ನಾವಿವಾಗ 1/4 ಲೀಟರ್ ಹಾಲು ತಗೊಂಡಿರೋದ್ರಿಂದ ವಿ ಕ್ಯಾನ್ ಗೋ ಫಾರ್ ಒನ್ ಟೇಬಲ್ ಸ್ಪೂನ್ ಆಫ್ ಕಸ್ಟರ್ಡ್ ಪೌಡರ್. ಅಂಡ್ ಇದನ್ನ ಚೆನ್ನಾಗಿ ಬಂದಿದೆ ಅಷ್ಟೇ ಪೋಸ್ಟ್ ಮಾಡ್ತೀನಿ. ಸೊ ವಿ ಆರ್ ಟೇಕಿಂಗ್ 1 ಟೇಬಲ್ ಸ್ಪೂನ್ ಆಫ್ ಕಸ್ಟರ್ಡ್ ಪೌಡರ್. ಅಂಡ್ ಏನಂತ ಅಂದ್ರೆ ಇದನ್ನ ನಾವು ಲಂಪ್ಸ್ ಇಲ್ದೇ ಇರೋ ತರ ಮಿಕ್ಸ್ ಮಾಡ್ಕೊಬೇಕು. ಲಮ್ಸ್ ಅಂದ್ರೆ ಗಂಟೆ ಮಿಕ್ಸ್ ಮಾಡ್ಬೇಕು. ಸೊ ನಾವು ಕನ್ನಡದವ್ರು, ಕನ್ನಡನೇ ಯೂಸ್ ಮಾಡೋಣ. ಮತ್ತೆ ಮಾಡು. ಅಪ್ಪ ನಂಗೆ ಇದನ್ನೆಲ್ಲ ನೋಡ್ತಿದ್ರೆ ನಮ್ದು ಸೈನ್ಸ್ ಲ್ಯಾಬ್ ನೆನಪಾಗುತ್ತೆ. ಸೊ ಮಿಕ್ಸ್ ಮಾಡ್ತಿದ್ದಾಳೆ. ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇಂಜಿನಿಯರಿಂಗ್ ಅಲ್ಲಿ. ಸೊ ಈ ಏಪ್ರಿಲ್ ಬಂದ್ರೆ ನಮ್ದು 9 ಇಯರ್ಸ್ ಆಫ್ ಫ್ರೆಂಡ್ಶಿಪ್ ಕಂಪ್ಲೀಟ್ ಆಗುತ್ತೆ. ಅವಾಗಿಂದ ಕಾಟ ಸೈಸ್ಕೊಂಡು ಸಾಕಾಗ್ಬಿಟ್ಟೈತೆ. ನಾನು ಇವಳು ಏನ್ ಕಂಪ್ಲೀಟ್ ಕೊಡಲ್ಲ. ಸೊ ನಮ್ಮ ಮಿಕ್ಸ್ ರೆಡಿ ಇದೆ. ಸೊ ದೇರ್ ಇಸ್ ನೋ ಲಂಪ್ಸ್ ಇನ್ ದಟ್. ಏನು ಗಂಟಿಲ್ಲ. ಸೊ ಇವಾಗ ನಾವ್ ಅದನ್ನ ಒಂದೇ ಸಲ ಹಾಕದ್ ಬೇಡ, ಚೂರೆ ಹಾಕಿ ನಾವ್ ಅದನ್ನ ಮಿಕ್ಸ್ ಮಾಡೋಣ ಹಾಗೆ. ಸೊ ದಟ್ ಅದು ಏನು ಮತ್ತೆ ಅಲ್ಲೂ ಹಾಲಲ್ಲೂ ಗಂಟಾಗಲ್ಲ ಅಂತ ಮಿಕ್ಸ್ ಮಾಡ್ತಿದ್ದಾಳೆ ನೋಡಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಸೊ ಇದು ಕನ್ಸಿಸ್ಟೆನ್ಸಿ. ಸೊ ಇವಾಗ ಏನಂತ ಅಂದ್ರೆ ಚೆನ್ನಾಗಿ ಅದು ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆಗಿ ಹಾಲು ತಿಕ್ಕ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರ್ಬೇಕು, ನಿಲ್ಲಿಸ್ಬಾರ್ದು. ಸೊ ಜಿಮ್ ವರ್ಕೌಟ್ ನೀಡಿರಲ್ಲ, ಆ ವರ್ಕೌಟ್ ಇಲ್ಲ ಆಗ್ಬಿಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನಾವು ಸಕ್ಕರೆನೆ ಹಾಕಿಲ್ಲ. ಅಂಡ್ ವಿ ಆರ್ ಡೂಯಿಂಗ್ ದಿಸ್. ಹೆಂಗಾಗತ್ತೆ ಈ ಘಟನೆಗಳು ಹಾಗೆ. ಸೊ ಐ ಆಮ್ ಟೇಕಿಂಗ್ ನಾನು 1 ಕಪ್ ಆಫ್ ಶುಗರ್ ನ ಎತ್ಕೊಂತೀನಿ. 1 ಕಪ್ ಇದು ಹಾಫ್ ಕಪ್ ಬಿಕಾಸ್ 1/4 ಲೀಟರ್ ಹಾಲಲ್ವಾ. 1/4 ಲೀಟರ್ಗೆ ಎಷ್ಟು ಕಪ್ ಹಾಕ್ಬೇಕು ಅಂತ ಹೇಳಿದ್ರೆ 1/4 ಲೀಟರ್ ಹಾಗೆ ಏನ ಹಾಲು ಶುಗರ್ ಎಷ್ಟು ಕಪ್ ಹಾಕ್ಬೇಕು ಅಂದ್ರೆ ಹಾಫ್ ಕಪ್. ಯಾಕೆ ಸರ್ ನಂಗೊಂದು ಡೌಟು, ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನೀವು ವಯಸ್ಸಲ್ಲಿ ದೊಡ್ಡವರು, ಗೊತ್ತಾದ್ರೆ ಹೇಳಿ ಸರ್. ಎಸ್ ಸರ್. ಏನಿಲ್ಲ, ಜಾಸ್ತಿ ಆಗೋಯ್ತಾ? ಸ್ವೀಟ್ ಜಾಸ್ತಿ ಆಗುತ್ತೆ ತಾನೆ. ಸ್ವೀಟ್ ಇಲ್ಲಿ ಅಂತಾನೆ ತಾನೆ ಮಾಡ್ತಾ ಇರೋದು. ಯಾಕೆ ಯಾಕೆ ಮತ್ತೇನು ಎಷ್ಟು ಹಾಕ್ತಾರೆ? ಸ್ವೀಟ್ ಅಂತ ಹೆವಿ ಆಗೋಯ್ತು. ನನ್ಗಂತೂ ಸ್ವೀಟ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಡಯಟ್ ಎಲ್ಲ ಬಿಟ್ಬಿಟ್ಟು ತಿಂತಾ ಇರ್ಬೇಕಷ್ಟೇ. ನಾನು ಡಯಟ್ ಎಲ್ಲ ಮಾಡ್ತೀನಿ. ಆಕ್ಚುಲಿ ನಾನು ಡಯಟ್ ಮಾಡ್ತೀನಿ, ತುಂಬಾ ಡಯಟ್ ಮಾಡ್ತೀನಿ. ನಾನು ಏನು ಮಾಡಲ್ಲ, ಸಿಕ್ಕಿದೆಲ್ಲ ತಿಂತೀನಿ ನಾನು. ಐ ಮೀನ್ ಫುಡ್ಸ್ ಅಷ್ಟೇ. ಎಲ್ಲ ಒಂದ್ಸಲ ಜಮಾನ್ದಲ್ಲಿ ಅಷ್ಟೇ ಡಯಟ್ ಎಲ್ಲ. ಇವಾಗೆಲ್ಲ ಬಿಟ್ಬಿಟ್ಟಿವಿ, ಗೊತ್ತಿಲ್ಲ ಅಷ್ಟೇ. ಇದು ಮಾಡ್ತೀನಿ, ಏನಿಲ್ಲ. ಸಂಜೆ 2 ದಿನ ಕನ್ಸಿಸ್ಟೆನ್ಸಿ ಸಂಭವ ಓಕೆ ಇದೆ. ಸೊ ಇದನ್ನ ನಾವು ನೆಕ್ಸ್ಟ್ ಕೂಲ್ ಆಗೋದಕ್ಕೆ ಇಡ್ಬೇಕು. ಸೊ ಅಂಡ್ ಏನು ಗಂಟೇನೂ ಆಗಿಲ್ಲ. ಗಂಟಾಗಿದ್ದು ನಾವು ನಿಮ್ಗೆ ಹೇಳಲ್ಲ, ಹಂಗೇನಿಲ್ಲ, ಮಾಡ್ಕೊಂತಾಳೆ ಅನ್ಸುತ್ತೆ. ಗಂಟೇನಿಲ್ಲ ಆಕ್ಚುಲ್ ಆಗಿ, ಇಲ್ಲೇ ಕಾಣಿಸ್ತಿದೆ ನೋಡಿ. ಸೊ ಆಫ್ಟರ್ ದಟ್ ಇದನ್ನ ಆಫ್ ಮಾಡಿ ಕೂಲ್ ಆಗೋದಕ್ಕೆ ಬಿಡೋಣ. ಎಷ್ಟು ಅವರ್ ಬಿಡ್ಬೇಕು? ಹಾಫ್ ಅನ್ ಅವರ್ ಇಸ್ ಎನಫ್. ನಾವು ಅರ್ಧ ಗಂಟೆ ಬಿಟ್ಟು ಫ್ರಿಜ್ ನಲ್ಲಿ ಇಟ್ಟು ಎತ್ಕೊಬಹುದು. ಅರ್ಧ ಗಂಟೆಯಿಂದ ನಮ್ಗೆ ತುಂಬಾ ಕೆಲಸ ಇದೆ. ಬ್ರೆಡ್ ರೋಸ್ಟ್ ಗಂಟು ಕಾಣ್ತಿದೆ ರಮ್ಯಾ. ಬಿಡೆ ಮಾಡರ್ನ್ ಆರ್ಟ್ ಅದು. ಅದೇ ಹೇಳಿದಾಗೆ ನಮ್ಮ ಹತ್ರ ಬಜೆಟ್ ಇಲ್ಲ. ಸೊ ವಿ ವಿಲ್ ಬಿ ಯೂಸಿಂಗ್ ಬಾದಾಮ್ ಮಿಕ್ಸ್ ಫಾರ್ ಡ್ರೈ ಫ್ರೂಟ್ಸ್.
ಬಾದಾಮ್ ಮಿಕ್ಸ್ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಬೇಡ ಅದನ್ನು. ನನ್ಗೆ ಮಾಡ್ಕೊಡ್ತಿದ್ದಾಳೆ, ಹಿಂಗ್ ಮಾಡ್ಕೊಡ್ತಾಳೆ ನೋಡೋಣ. ಇವಳು ತಿಂದು ಬದುಕಿದ್ರೆ ನೀವೆಲ್ಲ ಟ್ರೈ ಮಾಡಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಲ್ರೆಡಿ ಇವಾಗ ನಂಗೆ ಒಂದ್ ರೌಂಡ್ ಹುಷಾರಿಲ್ಲ, ಇದು ತಿಂದ್ಮೇಲೆ ಏನಾಗ್ತೀನೋ ನಂಗೆ ಗೊತ್ತಿಲ್ಲ. ನೋಡೋಣ. ಒಂದೊಂದು ಫಿಕ್ಸ್ ಇಲ್ಲೇ ಇದ್ದಾಳೆ ನಮ್ಮ ಮನೆಯಲ್ಲೇ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದಾ ನೋಡ್ತೀನಿ. ನೆನ್ನೆವರೆಗೂ ಹುಷಾರಿರ್ಲಿಲ್ಲ, ಇವಾಗ ಸ್ವಲ್ಪ ಹುಷಾರಾಗಿ ಬಂದಿದ್ದೀನಿ. ನೋಡೋಣ ಅವಳ ಹಣೆ ಬರಹ ನನ್ನ ಕೈಯಲ್ಲಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಸೋಳೆ. ಅಂದ್ರೆ ಇವಳು ಮೈಸೂರು, ನಾನ್ ಚನ್ನಪಟ್ಟಣ. ಸೊ ಅವಳು ಮೈಸೂರಿಂದ ಬಂದಿದ್ದೆಲ್ಲ ಬರ್ತಿದ್ಯಾ, ತಿಂದು ಬದುಕ್ತಾಳ, ಕಾದು ನೋಡಿ. ಚೆನ್ನಾಗಾಯ್ತು. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು ಅನ್ನೋದು ಮುಖ್ಯ. ಅವಳದೇನೇ ಹೆಲ್ತ್ ಇಶ್ಯೂಸ್ ಆದ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಈಗ ಆಲ್ರೆಡಿ ಹೋಗ್ಬಿಟ್ಟಿದೆ ಎಲ್ಲಿಲ್ಲ. ಸೊ ಕಸ್ಟರ್ಡ್ ಮಿಕ್ಸ್ ರೆಡಿ ಆಗಿದೆ. ಸೊ ನಾವ್ ಅದನ್ನ ಹಾರೋದಕ್ಕೆ ಅಂತ ಇಟ್ಬಿಡೋಣ. ಸೊ ನಮ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಒಂದು ಕಾಲೇಜಲ್ಲಿ. ಯಾವ ಕಾಲೇಜು? ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಸೈನ್ಸಸ್. ಇಬ್ರು ಆಕ್ಚುಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಬಸ್ ಫಸ್ಟ್ ಡೇ ಇಂದ ಫ್ರೆಂಡ್. ಹೆಂಗೆ ಅಂತೆಲ್ಲ ಕೇಳಕೊಂಡ್ಬಿಡಿ. ಅದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ಟೋರೀಸ್ ಇದೆ. ಅಂಡ್ ತುಂಬಾ ಜನ ನಮ್ ಫ್ರೆಂಡ್ಶಿಪ್ ನ ಬ್ರೇಕ್ ಮಾಡಕ್ಕಂತ ಟ್ರೈ ಮಾಡಿದ್ರು. ನಾವು ಬಿಟ್ಕೊಟ್ಟಿಲ್ಲ ಅಷ್ಟೇ. ಅಂದ್ರೆ ಅದೇ ಹೇಳ್ತಾರಲ್ಲ, ಈ ಬೇಕು ನನ್ ಮಗನಿಗೆ ನನ್ ಬಿಟ್ರೆ ಗತಿಲ್ಲ, ನನ್ ಈ ನನ್ ಮಗನ್ ಬಿಟ್ರೆ ಗತಿಲ್ಲ. ಹಂಗೇನಿಲ್ಲ, ನಂಗೂ ಇದ್ರಲ್ಲ. ಅಂದ್ರೆ ಹಂಗೆ ನಮ್ಮಿದ್ರನ್ನ ಬಿಟ್ಟು ಬೇರೆ ಯಾರು ಇರ್ತಿರ್ಲಿಲ್ಲ. ಸೊ ನಾವ್ ಯಾವಾಗ್ಲೂ ಒಂದ್ ಕ್ಲಾಸ್ ಅಲ್ಲಿ ಮಾತ್ರ ಜೊತೆಲಿ ಜೊತೆಲಿ. ಸೊ ಇವಾಗ ನಾವು ಬೆಣ್ಣೆನ ಪ್ಯಾನಿಗೆ ಹಾಕ್ತಾ ಇದೀವಿ. ಸ್ವಲ್ಪ ಜಾಸ್ತಿ ಆಯ್ತು ತಾನೆ? ನೀನ್ ತಿಂಗ್ ದಪ್ಪ ಆಯ್ತು. ಬೇಡ, ಇವಾಗೇನೆ ಇದೀನಿ. ಬೇಡ ಬೇಡ, ಇವಾಗೇನೆ ದಪ್ಪ ಇದೀನಿ. ನೀನ್ ಇನ್ನೂ ಮಾಡಿ ಇನ್ನೂ ತಿನ್ಸ್ಬಿಡು. ಶೋರ್, ಮಾಡಿ ತಿನ್ಸೋದ ನಮ್ ಕೆಲಸ ಆಗ್ಲಿ. ಏನ್ ಮಾಡ್ತೀಯೋ ಏನೋ, ನಿನ್ ನಂಬ್ಕೊಂಡ್ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ. ಹುಡುಗೇನು ಆಗಲ್ಲ. ಗಟ್ಟಿಪಿಂಡ ಅವಳು ಗಟ್ಟಿಪಿಂಡ ಆಗಿದ್ರೆ ಈಗ ಯಾಕೆ ಹುಷಾರಿಲ್ದೇನೆ ಇರ್ತಿದ್ದೆ. ಒಂದ್ ವಾರದಿಂದ ಹುಷಾರಿರ್ಲಿಲ್ವ? ಅದು ಮಧ್ಯ ಬರುತ್ತೆ. ಏನಿಲ್ಲ, ಲಾಸ್ಟ್ 2 months ಇಂದ 5 times ಹುಷಾರ್ ತಪ್ಪಿದೀನಿ ಈ ಇಯರ್ ಅಲ್ಲಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಲಾಸ್ಟ್ ಇಯರ್ ಅಲ್ಲಂತೂ ಕೇಳಂಗಿಲ್ಲ ಬಿಡು. ಹೊಸ ವರ್ಷ ಹೊಸ ಸಹನ ಆಗೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಇನ್ನೂ ಒಂದ್ ಸ್ಲೈಸ್ ಹಾಕೋಣ ಅಂತ ಅನ್ಕೊಂಡಿದೀನಿ ನಾನು. ಇವಾಗ ನಾವು ಸದ್ಯಕ್ಕೆ 2 ಸ್ಲೈಸ್ ಹಾಕಿದೀವಿ, 3 ಸ್ಲೈಸ್ ಹಾಕಿ 4ನೇ ಸ್ಲೈಸ್ ತಗೋಣ. ಇದು ರೋಸ್ಟ್ ಆದ್ಮೇಲೆ ರೋಸ್ಟ್ ಆದ್ಮೇಲೆ ಅದನ್ನ ಇನ್ನೊಂದ್ ಸ್ಲೈಸ್ ಬ್ರೆಡ್ ನ ನಾನ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡೋಣ. ಏನೋ ಮಾಡ್ಕೊಡ್ತಾ ಇಲ್ಲ ಅವಾಗಿಂದ ಫ್ರೆಂಡ್ಶಿಪ್ ನಾನ್ ಮಾಡ್ತಾ ಇದ್ದೀನಿ ಅವಾಗಿಂದ. ಅಕ್ಕ ನೋಡ್ಕೊಂಡು ನಿಂತವಳೆ, ಅದಕ್ಕೆ ಸ್ಪೂನ್ ಬೇರೆ ಯೂಸ್ ಮಾಡ್ತಾವಳೆ. ಹಾಗೆ ನಾನ್ ಆಕ್ಚುಲಿ ನಾನೇ ಅಡ್ಗೆ ಮಾಡ್ಕೊಂಡು ತಿನ್ನೋದಲ್ವಾ, ಸೊ ಪರವಾಗಿಲ್ಲ ಬಿಡು, ಮಾಡ್ಕೊಂತೀನಿ. ಅಂದ್ರೆ ಗತಿ ಇಲ್ಲ ಅಲ್ಲ, ಅದಕ್ಕೋಸ್ಕರ ಅವಳೇ ಮಾಡ್ಕೊಂಡು ತಿಂತಾಳೆ. ಅಂದ್ರೆ ನಾನ್ ರೂಮ್ ಮಾಡ್ಕೊಂಡಿದ್ದೀನಿ. ನನ್ ತಮ್ಮ ನಾನಿದ್ರು, ಸೊ ಅವ್ನು ನನಗ್ ಮಾಡ್ಕೊಡ್ತಾನೆ, ನಾನು ಅವ್ನಿಗೆ ಮಾಡ್ಕೊಡ್ತೀನಿ ಅಷ್ಟೇ. ಹೇಳಿದ್ನಲ್ಲ ಮಾಡೋರ್ ಗತಿ ಇದೆ. ಮಾಡೋರ್ ಗತಿ ಇಲ್ಲಲ್ಲ, ನಾನೇ ಇದ್ದೀನಲ್ಲ. ನನ್ಗೆ ಏನಾದ್ರು ಇದಾದ್ರೆ ಮನೆಗೆ ಬಂದ್ಬಿಡು ಅಂತ ಹೇಳ್ತಿದ್ದೀನಿ, ಮಾಡ್ಕೊಡೋದು. ನಾನೇನಂತ ಹೇಳ್ಕೊಳ ಅಂತ. ಅವಳಿಗಿಂತ ಬೆಟರ್ ನಾನೇ. ಬಟ್ ಅದ್ರ ಅವಳಿಗಿಂತ ಬೆಟರ್ ನಾನೇ ಇರ್ತೀನಿ. ಏನಿಲ್ಲ ಗೈಸ್, ಫಸ್ಟ್ ನಾನ್ ರೂಮ್ ಮಾಡ್ಕೊಂಡಿದ್ದೆ. ಅವಾಗ ಇವಳು ನಾನು ಅಡಿಗೆ ಮಾಡ್ಕೊಟ್ಟಿದ್ದೆ, ಇವಾಗ ಇವಳು ಮಾಡ್ಕೊಡ್ತಿದ್ದಾಳೆ. ಅಷ್ಟೇ ಡಿಫ್ರೆನ್ಸ್. ಅವತ್ತು ನಾನು ಮಾಡ್ಕೊಟ್ಟಿದ್ದೆ, ಚೆನ್ನಾಗಿತ್ತಾನೆ. ಚೆನ್ನಾಗಿರುತ್ತೆ, ಡೈಲಿ ಚೆನ್ನಾಗಿರುತ್ತೆ. ಇವಾಗ ನಾನು ಅಡಿಗೆ ಕಲಿತಾ ಇದ್ದೀನಿ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಒಬ್ಳೆ ಇದ್ದು ಮಾಡ್ಕೊಂಡು ಅಡಿಗೆ ಕಲ್ಕೊಂಡು. ಸೊ ಇದಕ್ಕೆ ಯಾವ್ದಾದ್ರು ಅವಾರ್ಡ್ ಇದ್ರೆ ಸಜೆಸ್ಟ್ ಮಾಡಿ ನನ್ನ ಫ್ರೆಂಡ್ಗೆ. ಯಾವ ಅವಾರ್ಡ್ ಕೊಡ್ತಾರೆ ನನಗೆ? ಬೆಸ್ಟ್ ಕುಕ್ ಅವಾರ್ಡ್ ಅಂತ. ಬೆಸ್ಟ್ ಕುಕ್ ಏನಲ್ಲ, ನನಗೆ ಖುಷಿ ಆಗಷ್ಟು. ಅವಳೆ ಖುಷಿ ಪಟ್ಕೋತಾಳೆ. ಚೆನ್ನಾಗಿರುತ್ತೆ ಬಿಡುತ್ತೆ, ಅದೆಲ್ಲ ಸೆಕೆಂಡ್ ಚೆನ್ನಾಗೇ ಇರುತ್ತೆ. ಇವಳು ಏನ್ ಹೇಳಲ್ಲ, ನಾನು ಇನ್ನೊಬ್ಬ ಫ್ರೆಂಡ್ ಇದ್ದಾಳೆ, ಅವಳು ಹೇಳ್ತಾಳೆ. ಯಾಕಂದ್ರೆ ಅವಳು ಬಂದ್ರೆ ಅವಳ ಕೈಲಿ ಅಡಿಗೆ ಮಾಡಿಸ್ಬಿಡ್ತೀವಿ. ನಡಿ ಅಂತದೇ ಅಡಿಗೆ ಮಾಡ್ಕೊಂಡಿಲ್ಲ, ನಾವೇ ಮಾಡ್ಕೊಟ್ಬಿಟ್ಟು ತಿನ್ಕೊಂಡ್ ಬರ್ಬೇಕು. ಯಾಕಂದ್ರೆ ನಂಗೆ ದಿನ ಮಾಡಿ ಸಾಕಾಗಿರುತ್ತಲ್ಲ. ಬೆಳಿಗ್ಗೆ ಮಾಡ್ಬೇಕು, ಸಂಜೆ ಮಾಡ್ಬೇಕು. ಸೊ ನಮ್ಮಮ್ಮ ಬರ್ಬೇಕಂತಿದ್ದಾರೆ, ಬರ್ರಿ ನೋಡಿ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ಬಿಡ್ರಿ. ಬನ್ನಿ ಆಂಟಿ, ಏನಾಗಲ್ಲ. ಬಂದ್ಬಿಟ್ಟು 2 ಹಾಯ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡಿ. ಇನ್ನು ನಾವೇನ್ ಲೈವ್ ಅಲ್ಲಿ ಐತಾ ಇಲ್ಲ ಕಣ್ ಬಾಮ. ನಾವು ರೆಕಾರ್ಡ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಆಮೇಲೆ ಇವ್ರೇ ನೋಡಿ, ನಮ್ಮಮ್ಮ. ಇದ್ಯಾಕವ್ವ ಇದು ಹಿಂಗ್ ನೋಡ್ತಾ ಇದೀಯಾ? ನಾನು 90 ಹಾಕಿದ್ದೀನಿ ಇಂಟ್ಲ. 90 ಅಲ್ಲಿದ್ದಾರೆ ಅಂತ, ಐ ಮೀನ್ ಸಾರಿ 90 ಅಲ್ಲಿದ್ದಾರೆ ಅಂತ ಬರಲ್ಲ ಅಂತ ಫುಲ್ ನಾಟಕ ಆಂಟಿಗೆ. ಅಂದ್ರೆ ಮಾಡಾದ್ಮೇಲೆ ಅವ್ರಿಗೊಂದ್ ಸ್ವಲ್ಪ ಟೇಸ್ಟ್ ಕೊಡೋಣ. ಎಲ್ರಿಗೂ ಕೊಡೋಣ ನನ್ ಬಿಟ್ಟು.
ಅಂದ್ರೆ ಮಾಡ್ತಾ ಇರೋದು ನಾನೆಲ್ವಾ ಅಂತ. ಸೊ ಸೊ ಸ್ಟೋರಿ ಅಂದ್ರೆ ಇಷ್ಟಕ್ಕೇನ್ ಮುಗ್ದಿಲ್ಲ, ಇನ್ನು ತುಂಬಾ ಇದೆ. 9 ವರ್ಷ ಸ್ಟೋರಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಈ vlog ಅಲ್ಲೆಲ್ಲಾನು ಇವಾಗ ಸ್ಟಾರ್ಟ್ ಮಾಡಿದ್ವಲ್ಲ ಹೊಸದು, ಹೋಗ್ತಾ 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 ಎಲ್ಲ ಗೊತ್ತಾಗ್ಬಿಡುತ್ತೆ. ನನ್ನ ವಿಡಿಯೋಸ್ ಗಳಲ್ಲಿ ಇವಳನ್ನ ನೋಡ್ತಾ ಇರ್ತಾರೆ ಅವಾಗ ಅವಾಗ. ಅಂದ್ರೆ ಅವಾಗವಾಗೆಲ್ಲ ಎಲ್ಲ time ನೋಡಿ. ನೋಡ್ಲೇಬೇಕು. ನನಗೂ ಬೇರೆ ಆಪ್ಷನ್ ಇಲ್ಲ, ನನಗೂ ಬೇರೆ ಆಪ್ಷನ್ ಇಲ್ಲ. ಸೊ ರೋಸ್ಟ್ ಆಗಿದೆ, ಒಂದು 2 ಪ್ಲೇಟ್ ಎತ್ಕೊಂಡು ಇನ್ನೊಂದಷ್ಟು ಸ್ಲೈಸಸ್ ಅದನ್ನ ಹಾಕ್ಬಿಡೋಣ. ಇವಾಗ ನೋಡಿ ನಂಗೆ ಬ್ರೆಡ್ ರೋಸ್ಟ್ ಮಾಡ್ಬಿಟ್ಟು ಕೊಡ್ತಾ ಇದ್ದಾಳೆ. ಮೈಸೂರಿಂದ ಬಂದಿದ್ದೀನಿ, ಬರೀ ಬ್ರೆಡ್ ರೋಸ್ಟ್ ಮಾಡ್ಕೊಡ್ತಾಳೆ. ಬಿರಿಯಾನಿ ಮಾಡ್ಕೊಡ್ಬೇಕು ತಾನೆ, ತಿಂತಲ್ಲ ಕೇಳಿ ಗೈಸ್. ಇವಳು ಏನಂತಂದ್ರೆ ವೆಜಿಟೇರಿಯನ್ ಇದ್ದಾಳೆ. ಇಲ್ಲ ಇಲ್ಲ ವೆಜಿಟೇರಿಯನ್ ವೆಜಿಟೇರಿಯನ್ ಅಲ್ಲ, ಸೆಮಿ ವೆಜಿಟೇರಿಯನ್ ಇದ್ದಾಳೆ. ಅರೌಂಡ್ 12 years ಆಗೈತಲ್ಲ ಇನ್ನೇನ್ ವೆಜಿಟೇರಿಯನ್. ಅಗೇನ್ ನಾನ್ ವೆಜ್ ಬರ್ತಾಳೆ. ನೋಡೋಣ ಬರೋಣ. ಅವಾಗ ಬೇಕಿದ್ರೆ ನಾನ್ ವೆಜ್ ತಿಂದಾಗ ಈ 9 ವರ್ಷದ ಫ್ರೆಂಡ್ಶಿಪ್ ಅಲ್ಲಿ ಒಂದು ಏನೋ ಬಾಂಡ್ ಅನ್ನೋದೊಂದು ಬರ್ಕೊಂಡು ಇಟ್ಕೊಂಡಿದೀವಿ. ಅವ್ಳು ನಾನ್ ವೆಜ್ ನಮ್ಮ ಮನೇಲೆ ಫಸ್ಟ್ ತಿನ್ಬೇಕು ಅಂತ. ಆ ಕಾಲ ಯಾವಾಗ ಕುಡಿ ಬರಿಸ್ತಾಳೆ ಅಂತ ನೋಡ್ಬೇಕು, ಕಾದು ನೋಡ್ಬೇಕಾಗಿದೆ. ಇನ್ ಸ್ವಲ್ಪ ದಿನ ಅರೌಂಡ್ ಇನ್ 4 months 5 months ವೆಯ್ಟ್ ಮಾಡಿ ನಾನೇ ತಿಂತೀನಿ. ಇದನ್ನ 9 ವರ್ಷದಿಂದ ಇಡ್ತಾರೆ. ಆ 9 ವರ್ಷ ಆದಲ್ಲಿ ಒಂದಿನೂ ನಿಂಗೆ ತಿನ್ಲಿಲ್ಲ. ತಿನ್ನೋಣ ಟೈಮ್ ಬರುತ್ತೆ. ಹಿಂಗ್ ರೋಸ್ಟ್ ಮಾಡಿದಾಳೆ. ಇದ್ರಲ್ಲಿ ನೋಡಿದ್ರೆ ಅರ್ಧ ವೈಟ್ ಇದೆ, ಅರ್ಧ ಬ್ರೌನ್ ಇದೆ. ಇದ್ ನೋಡಿದ್ರೆ ಫುಲ್ ಬ್ರೌನ್ ಮಾಡ್ಬಿಟ್ಟವಳೆ. ಅದು ಹೆಂಗ್ ಬರುತ್ತೆ ಹಂಗೆ ನಾವೇನು ಏನೋ ಪರವಾಗಿಲ್ಲ ಬಿಡಿ, ಮಾಡ್ಕೊಟ್ಟವಳಲ್ಲ. ನನ್ನೊಳಗ್ ಮಾಡಿ ನೋಡಿರಿ ರೋಸ್ಟ್ ಆಗಿಲ್ಲ. ನೀನ್ ತರ ತಿನ್ಕೊಳೆ. ಸೊ ದಿಸ್ ಇಸ್ ಅವರ್ ಫ್ರೆಂಡ್ಶಿಪ್ ಜರ್ನಿ ಅಂಡ್ ಅದೇ ಇಲ್ಲಿ continue ಆಗ್ತೈತೆ. ಇದನ್ನ ಮಾಡ್ಬಿಟ್ಟು ಜರ್ನಿ ಅಂತ ತೋರಿಸ್ತಾಳೆ. ಅಂದ್ರೆ ನೆಕ್ಸ್ಟ್ ಗಳೆಲ್ಲ ಇನ್ನು ನಿಮ್ಗೆ ಯು ವಾಂಟೆಡ್ ನಮ್ಮ 9 years ಆಫ್ ಜರ್ನಿನ ಕೇಳ್ಬೇಕು ಅಂತ ಆಸೆ ಇದ್ರೆ ನೋಡೋಣ ಮುಂದೆ. ಕಾಲ ಕೂಡಿ ಬಂದರೆ ಕಾಲ ಕೂಡಿ ಬರುತ್ತೆ. ಅದು ನಿಮ್ಮ ಸಪೋರ್ಟ್ ಮೇಲೆ ನಿಂತಿರುತ್ತೆ. ಹೆಂಗ್ ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ. ಸೊ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀರಾ ಅಂತ ಹೋಪ್ ಇಟ್ಕೊಂಡಿದೀನಿ. ವಿಲ್ ಸಿ ಹೌ ಥಿಂಗ್ಸ್ ವಿಲ್ ಗೋ ಅಂತ. ಫ್ರಿಜಲ್ಲಿ ಇಟ್ಟ ಅದು ಬ್ರೆಡ್ ಮೇಲೆ ಹಾಕ್ಬಿಟ್ಟು ಆಮೇಲೆ ಫ್ರಿಜ್ ಓಕೆ ಓಕೆ ಓಕೆ. ಈಗ ತಿನ್ಕೊಳತ್ರ ನೋಡ್ತಿದ್ದೆ. ತುಂಬಾ ಮಾಡ್ಕೊಟ್ಟಿದೀನಿ ಅಂತ ಅಂದ್ರೆ ಅವಳಿಗೆ ಅಷ್ಟು ಇಷ್ಟ ಅದು. ಅಂದ್ರೆ ಅವಳು ಒಪ್ಕೊಳಕ್ ರೆಡಿ ಇಲ್ಲ. ನೋಡೋಣ ಒಪ್ಕೊಳಕ್ ರೆಡಿ ಇಲ್ಲ. ನಾನ್ ಅಂತ ಮಾಡ್ತಿದ್ದೆ ಏನಿಲ್ಲ, ಬಂದಿದ್ದೀನಿ ಅನ್ನೋದಕ್ಕೋಸ್ಕರ ಮಾಡ್ತಿದ್ದಾಳೆ. ಸೊ ಅದಕ್ಕೋಸ್ಕರ ತಿನ್ಬಿಟ್ಟು ಹೋಗ್ತೀನಿ. ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ ಜನನ ಆಗಿದೆ, ಮರಣ ಡೇಟ್ ಬರ್ಬಿಡ್ತೀನಿ. ನೋಡೋಣ ತಿಂದ್ಬಿಟ್ಟು ಅವಳು ಇರ್ತಾಳೆ ನೋಡೋಣ. Reaction ತೋರಿಸ್ತೀನಿ. ಜಾಸ್ತಿ ಆಗ್ಬೋದು. ಶುಗರ್ ನಿಮ್ಮ ನಂಗೆ ಇಷ್ಟ ಇಲ್ಲ. ನಂಗೆ ಸ್ವೀಟ್ ಅಂತಾನೆ ಇಷ್ಟ ಇಲ್ಲ. ನಂಗೆ ಸ್ವೀಟು ಮತ್ತೆ ಸ್ಪೈಸಿ. ಸಾರಿ ಫಾರ್ ದಿ ಇಂಟರಪ್ಷನ್. ಟೈಮ್ ಬೇರೆ 4 ಗಂಟೆ ಆಯ್ತು. 4 ಗಂಟೆಗೆ ಹೋಗ್ತೀನಿ. 4 ಗಂಟೆಗೆ ಹೋಗ್ತೀನಿ ಅಂದೆ. ನಾನು ಇವತ್ತು ಮನೆಗೆ ಹೋಗೋ ತನಕ 8 ಗಂಟೆ ಆಗುತ್ತೆ. ಇಲ್ಲೇ ಇದ್ಬಿಡು. ನಾಳೆ ನಂಗೆ ಬೇರೆ ಕೆಲಸ ಇದೆ. ಅದೆಲ್ಲ ಯಾರಾದ್ರೂ ಮೆಸೇಜ್ ಮಾಡ್ಬಿಟ್ರೆ ಸ್ಕ್ರೀನ್ ಶಾಟ್ ಮಾಡ್ಬಿಟ್ಟು ಇವಳಿಗೆ ಸೆಂಡ್ ಮಾಡ್ಬಿಡೋದು. ಅವಳು ನನಗೆ ಸ್ಕ್ರೀನ್ ಶಾಟ್ ಮಾಡ್ಬಿಟ್ಟು ಸೆಂಡ್ ಮಾಡ್ಬಿಡೋದು. ಇವಾಗ ನನ್ಗೆ ಏನು ಗೊತ್ತೇ ಇರ್ತಿಲ್ಲ. ನನಗೂ ಏನು ಗೊತ್ತಿಲ್ಲ, ಅದಕ್ಕೆ ಅವಳು ಫ್ರೆಂಡ್ಶಿಪ್ ಅಂದ್ರೆ ಹಂಗಂತ ಏನಿಲ್ಲ ಮೇಡಮ್. ನನ್ನ ಫ್ರೆಂಡ್ಶಿಪ್ ಸೇಮ್ಸ್ ಅಲ್ಲಿ ಜನ ಕ್ಯೂ ನಿಂತಿದ್ರು. ಯಾರಿಗೆ ನಿನ್ಗ ನನ್ಗ? ನನಗೆ ಯಾಕೆ ನೆನ್ಪಿಲ್ವಾ ಫಸ್ಟ್ ಡೇ ಎಷ್ಟು ಕರ್ಕೊಂಡ್ಬಿಟ್ಟಿಲ್ಲ ಅಂತ. ಯಾರು ಎಂತದು ಇಲ್ಲ. ಒಬ್ಬರನ್ನ ಕರ್ಕೊಂಡ್ ಪಕ್ಕ ಕೂತ್ಕೊಂಡಾಗ ನನ್ ಪ್ಲೇಸ್ ಕರ್ಕೊಂಡ್ ಕೂರ್ಸ್ಕೊಬಿಟ್ಟವಳೆ. ಅವಾಗ ನಂಗೆ ಬೇಜಾರಾಗಲ್ವಾ? ಸೊ ಬ್ರೆಡ್ ರೋಸ್ಟ್ ಆಗಿದೆ. ನೆಕ್ಸ್ಟ್ ಇದನ್ನ ಏನ್ ಮಾಡ. ಸೊ ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲೆಲ್ಲ ಸ್ಟೀಲ್ ಐಟಮ್ಸ್ ಇರೋದು. ಇದು ನಮ್ಮ ಫ್ರೆಂಡ್ ನಮ್ಮದು ಟ್ರಯೋ ಇದೆ ಒಂದು. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೈಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ಕುಂಟೆ. ಆ ಟ್ರಯೋನಲ್ಲಿ ಒಬ್ಳದು ಮದ್ವೆ ಆಗಿದೆ. ಅವಳ ಮದ್ವೆ ಪಾತ್ರೆ ಪಾತ್ರೆ ನಾವ್ ಅದನ್ನ ಯೂಸ್ ಮಾಡೋಣ. ಫ್ರೀಯನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಅವಳಿಲ್ಲ ಅಂತ ಬೇಜಾರಾಗ್ಬಿಟ್ಟು ಅವ್ಳು ಕೊಟ್ಟಿರೋ ಪಾತ್ರೆ ಇವಾಗ ಆಗ್ತಿದ್ದಾಳೆ. ಸೊ ಇವಾಗ ಆಗ್ತಿದ್ದಾಳೆ. ಏನೋ ಮಾಡಿದಾಳಲ್ಲಪ್ಪ ಅಂತ ಖುಷಿ ಪಡ್ಲ, ಚೆನ್ನಾಗಿಲ್ಲ ಅಂತ ಖುಷಿ ಪಡ್ಲ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಚೆನ್ನಾಗೈತೆ ಚೆನ್ನಾಗಿಲ್ಲ. ಸೊ ಅಂದ್ರೆ ಆಸ್ಥೆಟಿಕ್ ಆಗಿದೆ. ಅಂದ್ರೆ ಅದನ್ನ ನೋಡ್ಕೊಳಕ್ ರೆಡಿ ಇಲ್ಲ ಅಷ್ಟೇ. ನೋಡಿ ಸ್ಮೆಲ್ ಅಂತ ಇಷ್ಟಿಲ್ಲ. ಬಟ್ ನೋಡಿ ಇಲ್ಲಿ ಹೆಂಗ್ ಮಾಡಿದಾಳೆ. ಫಸ್ಟ್ ಟೈಮ್ ಮಾಡ್ಬಿಟ್ಟು. ಫಸ್ಟ್ ಟೈಮ್ ಅಲ್ಲ, ಇದನ್ನ ತುಂಬಾ ಸಲ ಮಾಡಿದೀನಿ. ಅದಕ್ಕೆ ಇವಳಿಗೆ ಎಕ್ಸ್ಪೆರಿಮೆಂಟ್. ನನಗ್ ಗೊತ್ತಿರಂಗೆ ನಾನ್ ನೋಡಿರೋದು ಇದೆ ಫಸ್ಟ್ ಟೈಮ್. ಅಂದ್ರೆ ಇವಳು ತಿಂದಿಲ್ಲ ಅಷ್ಟೇ, ನಾನು ಮಾಡಿದ್ದೀನಿ. ಇದನ್ನ ಎಷ್ಟವರು ಇಡಬೇಕು? 1/2 hour ಫ್ರಿಜ್ ಅಲ್ಲಿ ಇಡ್ಬೇಕು. ಸೊ ಮಾಡಿ ಇಟ್ಟಿದ್ದಾಳೆ.
ವೇಟ್ ಒಂದ್ ಸ್ಮಾಲ್ ಟ್ವಿಸ್ಟ್ ಇದೆ. ನಮ್ ಎಂಡಿಂಗ್ ಫುಲ್ ಎನರ್ಜಿಯಲ್ಲಿ ಮಾಡಿದ್ವಿ, ಆದ್ರೆ ಮೈಕ್ ರೆಕಾರ್ಡ್ ಮಾಡೋದಕ್ಕೆ ರಿಜೆಕ್ಟ್ ಮಾಡ್ತು. ಸೊ ಇವಾಗ ನಾನು ಸಿಂಗಲ್ ಪರ್ಸನ್ ಶೋ ಕೊಡ್ತಾ ಇದ್ದೀನಿ, ಬಟ್ ರೆಸಿಪಿ ಟೇಸ್ಟ್ ಮಾತ್ರ ಡಬಲ್ ಸ್ಟ್ರಾಂಗ್ ಇದೆ. ಮತ್ತೆ ಇವಾಗ ಇಂಪಾರ್ಟೆಂಟ್ ಮೂಮೆಂಟ್, ಫಸ್ಟ್ ಸ್ಪೂನ್ ಶೆಫ್ಗೆ ಅಂತ ನೀವೆಲ್ಲ ಅನ್ಕೊಂಡಿರ್ತೀರಾ, ಬಟ್ ಅವಳು ನಾನ್ ತಿಂದು ಸರ್ವೈವ್ ಆದ್ರೆ ಅವಳು ತಿನ್ಬೋದು ಅಂತ ತಿನ್ನಿಸ್ತಿದ್ದಾಳೆ. ಸೇಫ್ಟಿ ಚೆಕ್ ಇಂಪಾರ್ಟೆಂಟ್. ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇದು ಆಗಿತ್ತು ನಮ್ ಫಸ್ಟ್ ವ್ಲಾಗ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೆಕ್ಸ್ಟ್ ಟೈಮ್ ಮೈಕ್ ಕೂಡ ರೆಡಿ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.